ಅಂದರೆ ವೆಯ್ಟ್ ಲಾಸ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಮನೇಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ವೆಯ್ಟ್ ಲಾಸ್ ಪೌಡರ್ನ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೆಲವೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ವೆಯ್ಟ್ ಲಾಸ್ ಆಗುತ್ತೆ ಆಗಲ್ಲ ಅಂತ. ಬಟ್ ನಾನು ಯೂಸ್ ಮಾಡಿ ನನಗೆ ವರ್ಕೌಟ್ ಆಗಿರೋವಂಥ ಪೌಡರ್, ಪ್ಲಸ್ ಇದು ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಅವ್ರು ಯೂಸ್ ಮಾಡ್ಕೊಂಡು ಬಂದಿದ್ದಂಥ ಪೌಡರ್. ಬೇರೆ ಯಾವುದು ಎಕ್ಸ್ಟ್ರಾ ಅಯ್ಯೋ ನಮ್ಮ ಮನೇಲಿ ಇಲ್ಲ ಈ ಥರದ್ದು ಅನ್ನೋ ಥರ ಇರಲ್ಲ. ಪ್ರತಿಯೊಬ್ಬರ ಮನೇಲೂ ಕೂಡ ನಾನು ಯೂಸ್ ಮಾಡೋವಂಥ ಈ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ. ಸೊ ಅದನ್ನೇ ಬಳಸ್ಕೊಂಡು ನಾವು ಹೇಗೆ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ವೆಯ್ಟ್ ಲಾಸ್ನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದಕ್ಕೆ ನಾನು ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಪೆಷಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋವಂಥದ್ದು. ಸೊ ಇದರಲ್ಲಿ ಏನು ಸ್ಪೆಷಲ್ ಅಂತ ಏನೂ ಮಾಡ್ತಿಲ್ಲ ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋಂಥ ಇಂಗ್ರೀಡಿಯೆಂಟ್ಸೇ ಇದು. ಸೊ ಫಸ್ಟ್ ಬಂದು ಫೀನಲ್ ಸೀಡ್ಸ್, ಸೋಂಪು ಅಂತ ಹೇಳ್ತೀವಲ್ಲ. ಸೊ ನೀವೆಲ್ಲ ನಿಮ್ಮ ಅಜ್ಜಿ ಅಥವಾ ನಿಮಗೆ ಗೊತ್ತಿರುತ್ತೆ, ಅಥವಾ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೋಂಪು ಏನು ಮಾಡುತ್ತೆ, ನಾವು ಏನೇ ತಿಂದರೂ ನಮಗೆ ಚೆನ್ನಾಗಿ ಜೀರ್ಣ ಆಗಲಿ ಅದಕ್ಕೋಸ್ಕರ ನಾವು ಸೋಂಪನ್ನ ಯೂಸ್ ಮಾಡ್ತೀವಿ. ಸೊ ಅದು ನಾರ್ಮಲ್, ಜೀರ್ಣ ಆಗಲಿ ಅಂತಲೇ ಸೋಂಪು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಹೋಟೆಲ್ಸ್ಗೆ ಹೋಗಿದ್ರೆ ಅಲ್ಲೆಲ್ಲ ಸೋಂಪು ಇಟ್ಟಿರ್ತಾರೆ. ನೀವು ತಿಂದಾದ್ಮೇಲೆ ಇದನ್ನು ತಿನ್ನಿ ಅಂತ ನೀವೇನೇ ತಿಂದರೂ ಆರಾಮಾಗಿ ಜೀರ್ಣ ಆಗಲಿ ಅನ್ನೋದಕ್ಕೋಸ್ಕರ ಸೋಂಪು. ಸೊ ಇದು ಜೀರ್ಣ ಆಗೋಕ್ಕೋಸ್ಕರ ಸೋಂಪು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಜೀರಿಗೆ, ಎಲ್ರಿಗೂ ಗೊತ್ತು ಜೀರಿಗೆ ಅಂದರೆ ಗ್ಯಾಸ್ಟ್ರಿಕ್. ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಆಗಿದ್ರೆ ಅಥವಾ ಗ್ಯಾಸ್ ಇರೋಂಥ ಐಟಮ್ಸ್ ನೀವೇನಾದರೂ ತಿಂತು ಅಂತಂದರೆ ನೀವು ಜೀರಿಗೆ ಕಾಫಿ ಅಂತೆಲ್ಲ ಮಾಡ್ತಾರೆ ಗೊತ್ತಾ. ಜೀರಿಗೆ ಮತ್ತು ಬೆಲ್ಲ ಎಲ್ಲ ಹಾಕಿ ಜೀರಿಗೆ ಕಾಫಿ ಅಂತಲೇ ಮಾಡಿಕೊಡಿತಾರೆ. ಸೊ ಇದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಜೀರಿಗೆ. ಸೊ ಹಾಗಾಗಿ ಜೀರಿಗೆ ತಗೊಂಡಿದ್ದೀನಿ. ಅದಾದಮೇಲೆ ಅಜ್ವಾನ. ಸೊ ಎಲ್ರಿಗೂ ಗೊತ್ತು ಅಜ್ವಾನ ಮಕ್ಕಳಿಗಾಗಲಿ ಅಥವಾ ನಮಗಾಗಲಿ ಯಾರಾದರೂ ಹೊಟ್ಟೆ ನೋವು ಬರ್ತಾ ಇದೆ, ಏನೋ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಎಲ್ಲರೂ ಅಜ್ವಾನನ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸಿ ಅದ್ರ ನೀರನ್ನ ಕುಡೀರಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಜ್ವಾನ ಕೂಡ ಅಷ್ಟೇ, ನಮ್ಮದೇ ಹೊಟ್ಟೆ ಒಳಗಡೆ ಏನಾದರೂ ಎಕ್ಸ್ಟ್ರಾ ಫ್ಯಾಟಿ ಐಟಮ್ಸ್ ಏನಾದರೂ ಇದ್ದರೆ ಅಂಥದ್ದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಅಜ್ವಾನ ಜ್ಯೂಸ್ ಕೂಡ ಯೂಸ್ ಆಗುತ್ತೆ. ಅಂದರೆ ಅಜ್ವಾನನ ಚೆನ್ನಾಗಿ ಪುಡಿ ಮಾಡಿಕೊಂಡು ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸಿ ಕುಡಿದ್ರೆ ಹೊಟ್ಟೆ ನೋವು ಏನೇ ರೀತಿ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಅಜ್ವಾನ ಪೌಡರ್ ಈ ರೀತಿ ಇರುತ್ತೆ ನೋಡಿ ಅಜ್ವಾನ. ಇದು ಅಜ್ವಾನ. ಸೊ ಅದಾದಮೇಲೆ ಮೋಸ್ಟ್ ಪ್ರಾಬಲಿ ಇದನ್ನು ಕೆಲವ್ರ ಮನೇಲಿ ಇರುತ್ತೆ, ಬಟ್ ಕೆಲವ್ರ ಮನೇಲಿ ಇರಲ್ಲ. ಇದು ಫ್ಲಾಕ್ಸ್ ಸೀಡ್ಸ್ ಅಂತಾರೆ, ಅಂದರೆ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ. ಸೊ ಇದು ಮೇನ್ ಯಾಕೆ ಹಾಕ್ತಾ ಇರೋದು ಅಂತ ಹೇಳಿದರೆ, ನಮ್ಮ ಕೂದಲು, ನಮ್ಮ ಸ್ಕಿನ್ ಇದೆಲ್ಲ ಗ್ಲೋ ಆಗುತ್ತೆ. ನಮ್ಮ ಸ್ಕಿನ್ನೆಲ್ಲ ಏನಾದರೂ ಡಾರ್ಕ್ ಶೇಡ್ಸ್ ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಫ್ಲಾಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ. ಪ್ಲಸ್ ಕೂದಲು ಅಷ್ಟೇ ತುಂಬ ದಟ್ಟವಾಗಿ ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಫ್ಲಾಕ್ಸ್ ಸೀಡ್ಸ್ನ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ದಿನನಿತ್ಯದಲ್ಲಿ ನಾವು ಬಳಸೋಕ್ಕೆ ಅಂದರೆ ಇದನ್ನೇ ಸ್ಪೆಷಲ್ ಆಗಿ ಒಂದೊಂದು ಐಟಮ್ಗೆ ಅಂತ ನಾವು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಈ 3 ಏನಿದೆಯಲ್ಲ ಇದ್ರ ಜೊತೆಗೆ ಇದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಫ್ಲಾಕ್ಸ್ ಸೀಡ್ಸ್ನ ಇದ್ರ 3 ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಮ್ಮ ಫೇಸ್ ಕೂಡ ಗ್ಲೋ ಆಗಲಿ, ನಮ್ಮ ಹೇರ್ ಕೂಡ ಗ್ಲೋ ಆಗಲಿ ಅಂತ. ಅದಕ್ಕೋಸ್ಕರ ನಾನು ಫ್ಲಾಕ್ಸ್ ಸೀಡ್ಸ್ನ ಬಳಸ್ತಾ ಇದ್ದೀನಿ. ಪ್ಲಸ್ ಫ್ಲಾಕ್ಸ್ ಸೀಡ್ಸ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ವೆರಿ ರಿಚ್ ಇನ್ ಫೈಬರ್ ಕಂಟೆಂಟ್ ಫ್ಲಾಕ್ಸ್ ಸೀಡ್ಸಲ್ಲಿ ತುಂಬ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾರ್ನಿಂಗ್ ನಾವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಸ್ವಲ್ಪ ಫಿಲ್ ಆಗಿದೆ ಅಂತ ಫೀಲ್ ಆಗುತ್ತೆ. ಟಮಿ ವಿಲ್ ಫೀಲ್ ಓಕೆ, ಜಾಸ್ತಿ ನಾನು ಏನು ತಿಂದಿದ್ದೀನಿ ಹೆವಿ ಅಂತ ಫೀಲ್ ಆಗುತ್ತೆ. ಬಟ್ ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಅದು ಕೊಡುತ್ತೆ. ಹಾಗಾಗಿ ನಮಗೇನಾದರೂ ಎಕ್ಸ್ಟ್ರಾ ಕ್ರೇವಿಂಗ್ಸ್ ಏನಾದರೂ ಬರುತ್ತಲ್ಲ, ನಾನು ಇನ್ನೊಂದು ಸ್ವಲ್ಪ ರೈಸ್ ತಿನ್ನಬೇಕಿತ್ತು, ಇನ್ನೊಂದೆರಡು ಚಪಾತಿ ಎಕ್ಸ್ಟ್ರಾ ತಿನ್ನಬೇಕಿತ್ತು, ಇನ್ನೊಂದು ದೋಸೆ ಎಕ್ಸ್ಟ್ರಾ ತಿನ್ನಬೇಕಿತ್ತು ಅಂತ ಅನಿಸುತ್ತೆ. ಸೊ ಆ ರೀತಿ ಏನು ಮಾಡೋಕ್ಕೆ ಇದು ಬಿಡಲ್ಲ ಫ್ಲಾಕ್ಸ್ ಸೀಡ್ಸ್. ನಿಮ್ಮ ಹೊಟ್ಟೆನ ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಫಿಲ್ ಆಗಿದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಫ್ಲಾಕ್ಸ್ ಸೀಡ್ಸ್ನ ಬಳಸ್ತಾ ಇದ್ದೀನಿ. ಸೊ ನಾನು ಈ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಒಂದು ಪೌಡರ್ನ ಮಾಡ್ಕೊಳ್ತೀನಿ. ಆ ಪೌಡರ್ನ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ತಿಳಿಬೆಚ್ಚಗಿರೋ ನೀರು ಇರುತ್ತಲ್ಲ, 1 ಗ್ಲಾಸ್ ತಿಳಿಬೆಚ್ಚಗಿರೋ ನೀರು ತಗೊಳ್ಳಿ. ಅದರೊಳಗಡೆ ಈ 4 ಸೇರಿ ಪುಡಿ ಮಾಡಿರ್ತೀವಲ್ಲ ಆ ಪುಡಿನ ಹಾಕಿ ಮಾರ್ನಿಂಗು ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಜೀರ್ಣಶಕ್ತಿ ಏನೇ ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ. ಮೆಟಬಾಲಿಸಮ್ ಅಂದರೆ ಏನು, ನಾವು ತಿಂದಿದ ತಕ್ಷಣವೇ ನಮ್ಮ ಬಾಡಿಲೆಲ್ಲ ಬೇಗ ಜೀರ್ಣಶಕ್ತಿ ಚೆನ್ನಾಗಾಗಬೇಕು, ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು, ಅದನ್ನು ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಎಷ್ಟೇ ಸ್ವಲ್ಪ ತಿಂದರೂ ಸಾಕು ದಪ್ಪ ಆಗ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಯಾಕಂದರೆ ಅವರ ಬಾಡಿಲಿ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಬೇಗ ಆ ಪ್ರೋಸೆಸ್ ಆಗಲ್ಲ, ಅದು ಕಡಿಮೆ ಇರುತ್ತೆ. ಹಾಗಾಗಿ ಅದೆಲ್ಲ ನೀಟಾಗಿ ಆಗಬೇಕು, ಪ್ರಾಪರಾಗಿ ಆಗಬೇಕು ಅಂತಂದರೆ ನಾವು ಈ ಪೌಡರ್ನ ಪ್ರತಿದಿನ ಎಂಟಿ ಸ್ಟಮಕ್ಕಲ್ಲಿ ಕುಡಿಬೋದು.
ಸೊ ಕೆಲವ್ರು ಕೇಳ್ತಾರೆ ಹಾಗೆ ಕ್ವಶನ್, ಯಾರ್ಯಾರು ಕುಡಿಬೋದು ಹಾಗಿದ್ರೆ? ಬಾಣತಿಯವರು ಕುಡಿಬೋದಾ, ಅಥವಾ ನಾವು ವಯಸ್ಸಾಗಿದೆ ನಾವು ಕುಡಿಬೋದಾ, ಅಥವಾ ಮಕ್ಕಳು ಕುಡಿಬೋದಾ ಅಂತ ಕೇಳ್ತಾರೆ. ಸೊ ಮೋರ್ ದೆನ್ 12 ಇಯರ್ಸ್ ಮಕ್ಕಳು, 12 ಅಥವಾ 15 ಇಯರ್ಸ್, ಒಂದು 10ನೇ ಕ್ಲಾಸ್ ಇರ್ತಾರಲ್ಲ, 15 ವರ್ಷ ಆಗಿರುತ್ತೆ. ಸೊ 15 ವರ್ಷದಿಂದ ಹಿಡಿದು ನೀವು 50ರಿಂದ 60 ವರ್ಷ ಆಗಿರೋ ಅಜ್ಜಿದೀರು ಕೂಡ ಅಥವಾ ತಾತಂದ್ರು ಕೂಡ ಇದನ್ನ ಕುಡಿಬೋದು. ಅವ್ರಿಗೇನಾಗುತ್ತೆ ಅಂದರೆ ಅವ್ರಿಗೆ ವೆಯ್ಟ್ ಲಾಸ್ ಅಂತ ಆಗಲ್ಲ. ಆ ವಯಸ್ಸಲ್ಲಿ ಅವ್ರು ಏನೇ ತಿಂದ್ರು ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಲ್ಲ. ಸೊ ಹಾಗಾಗಿ ಈ ಪೌಡರ್ನ ನಾವು ಕುಡಿದಿದ್ರೆ, ನಾವು ಎಂಟಿ ಸ್ಟಮಕಲ್ಲಿ ಏನಾದರೂ ಕುಡಿದ್ರೆ ಅವ್ರಿಗೆ ಏನೇ ಇದ್ರೂ ಜೀರ್ಣಕ್ರಿಯೆ ಸಮಸ್ಯೆ ಏನಾದರೂ ಇರ್ಬೋದು, ಅಥವಾ ಪ್ರಾಪರಾಗಿ ಡೈಜೆಷನ್ ಆಗದೆ ಇರ್ಬೋದು, ಅಂಥದ್ದೆಲ್ಲ ಏನಾಗುತ್ತೆ ಪ್ರಾಪರಾಗಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ 15ರಿಂದ 50ರಿಂದ 60 ವರ್ಷ ಆಗೋರು ಕೂಡ ಸೇವನೆ ಮಾಡ್ಬೋದು. ಪ್ಲಸ್ ಬಾಣತೀರು ಅಂತಂದ್ರೆ ಈಗ ಜಸ್ಟ್ ಮಗು ಆಗಿರುತ್ತಲ್ಲ, ಒಂದು 4 to 5 ವೀಕ್ಸ್ ಏನು ಆ ಥರದ್ದೇನು ತಗೊಳಕ್ ಹೋಗಬೇಡಿ. ಬಿಕಾಸ್ ಡಾಕ್ಟ್ರೇ ಪ್ರಿಕಾಷನ್ಸ್ ಕೊಡ್ತಾರೆ, ಅವ್ರು ಹೇಳಿರ್ತಾರೆ, ಅದನ್ನ ಮಾತ್ರ ಫಾಲೋ ಮಾಡಿ 4 to 5 ವೀಕ್ಸ್. ಅದಾದಮೇಲೆ ನಿಮಗೆ ಫೀಲ್ ಆಗುತ್ತೆ ನೀವು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ ಅನ್ನೋ ಥರ ಅನ್ಸುತ್ತಲ್ಲ, ಆವಾಗ ನೀವು ಇದೆಲ್ಲದ್ರದ್ದು ಮಿಕ್ಸ್ ಇರುತ್ತಲ್ಲ ಪೌಡರ್, ಇದನ್ನು ಆರಾಮಾಗಿ ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. 4 to 5 ವೀಕ್ಸ್ ಆದಮೇಲೆ ಮಾತ್ರ ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಬೇಡ. ಬಿಕಾಸ್ 1-1.5 ತಿಂಗಳ ಮಗುಗೆ ಅವರೇ ತುಂಬ ಇದಾಗಿ ಹೋಗ್ಬಿಟ್ಟಿರ್ತಾರೆ. ಬಾಣತಿ ಅಂತಂದರೆ ತುಂಬಾ ಸ್ಟ್ರೆಸ್ಫುಲ್ ಇರುತ್ತೆ. ಬಿಕಾಸ್ ನಾವು ಆಲ್ರೆಡಿ ಫೇಸ್ನ ಮುಗಿಸ್ಕೊಂಡು ಬಂದಿರೋದ್ರಿಂದ ನಂಗೆ ಗೊತ್ತು. ಸೊ ತುಂಬ ಕಷ್ಟ ಇರುತ್ತೆ 1.5 to 2 ಮಂತ್ಸ್. ಸೊ ಆ ಟೈಮ್ನ ನೀವು ಕಂಪ್ಲೀಟಾಗಿ ಮಗುಗೆ ಅಂತ ಕೊಡ್ತಾರೆ, ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಆಫ್ಟರ್ ದಟ್ ಯು ವಿಲ್ ಗೆಟ್ ಅಟ್ಲೀಸ್ಟ್ ಸಮ್ ಟೈಮ್ ನಿಮಗೆ ಸಿಗುತ್ತೆ. 1-2 ಮಂತ್ಸ್ ಆದಮೇಲೆ ಮಗು ಸ್ವಲ್ಪ ಆರಾಮು, ಈಗ ಅವ್ರ ಅಜ್ಜಿ ಇರ್ತಾರೆ ಅಥವಾ ತಾತ ಯಾರಾದರೂ ಇರ್ತಾರೆ. ಸೊ ಅವ್ರು ಎತ್ಕೊಳ್ಳುವಾಗ ನಿಮ್ಮ ಬಗ್ಗೆ ಕೂಡ ನೀವು ಕಾಳಜಿ ವಹಿಸ್ಕೊಳ್ಬೇಕು. ಆ ಟೈಮಲ್ಲಿ ನೀವು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಬೇಕಿದ್ರೆ ಇದನ್ನೇ ಸ್ಟಾರ್ಟ್ ಮಾಡಿ. 1 ಸ್ಪೂನ್ ಹಾಕ್ಕೊಂಡು ಪ್ರತಿನಿತ್ಯ ಬಿಸಿ ನೀರಲ್ಲಿ ಕುಡೀರಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಸೊ ಬನ್ನಿ ಇವಾಗ ಇದನ್ನು ಯಾವ ರೀತಿ ನಾನು ಪೌಡರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಇದು 4 ಇಂಗ್ರೀಡಿಯೆಂಟ್ಸ್ ಅಂತ. ಈ 4ರಲ್ಲಿ ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸ್ನ ಮಾತ್ರ ಸ್ವಲ್ಪ ಹುರ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹಸಿ ಹಾಗೆ ಯಾರು ದಯವಿಟ್ಟು ಸೇವನೆ ಮಾಡಬೇಡಿ. ಇದು ಅದು ವಿಷ ಥರನೇ ಕನ್ವರ್ಟ್ ಆಗಿಬಿಡುತ್ತೆ ಹಸಿಯಾಗಿ ನೀವು ಕುಡಿಯೋಕೆ ಹೋದರೆ. ದಯವಿಟ್ಟು ಇದನ್ನು ಸ್ವಲ್ಪ ಆದರೂ ತಿಳಿ ಬೆಚ್ಚಗೆ ಸ್ವಲ್ಪ ಹುರ್ಕೊಳ್ಳಿ. ಸೊ ಇದರಲ್ಲಿರೋ ಅಂಥ ಆಕ್ಸಿಡೇಷನ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆದ್ದರಿಂದ ಇದೊಂದನ್ನು ಮಾತ್ರ ನಾನು ಸ್ವಲ್ಪ ತಿಳಿ ಬೆಚ್ಚಗೆ ಆಗಷ್ಟು ಹುರ್ಕೊಳ್ತಾ ಇದ್ದೀನಿ. ಮಿಕ್ಕದ್ದು ಯಾವುದು ಹುರಿಯುವಂಥ ಅವಶ್ಯಕತೆ ಇರಲ್ಲ, ಹಾಗೆ ಹಾಕ್ಕೊಳ್ಬೋದು. ಸೊ ಬನ್ನಿ ಇದನ್ನು ನಾನೀಗ ಹುರ್ಕೊಳ್ತೀನಿ. ಎಲ್ಲದನ್ನು ನಾನು 50 ಗ್ರಾಮ್ಸ್ ತಗೊಂಡಿದ್ದೀನಿ ಇನಿಷಿಯಲಿ. ಸೊ ಬಿಕಾಸ್ ನಾನೊಂದು ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬರುತ್ತೆ, ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚಾಲೆಂಜ್ ಹಾಕ್ಕೊಳ್ತೀನಿ. ಸೊ ನನ್ನ ಜೊತೆ ನೀವು ಕೂಡ ಚಾಲೆಂಜ್ ಹಾಕ್ಕೊಳ್ಬೋದು. ಇದು ಯಾವ ರೀತಿ ಅಂದರೆ, ಎಲ್ಲರೂ ಈಗ ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ತಾರಲ್ಲ, ಸೊ ವೈ ನಾಟ್ ವಿ ಸ್ಟಾರ್ಟ್ ಗೆಟ್ ವೆಯ್ಟ್ ಲಾಸ್ ವಿತ್ ಮೀ ಅಂತ ಮಾಡೋಣ ಅಂತ ನನ್ನ ಥೀಮ್. ಸೊ ನಾನೊಂದು 30 ಡೇಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಪೌಡರ್ ಯೂಸ್ ಮಾಡಿ ನಾನೇನು ಬ್ರೇಕ್ಫಾಸ್ಟ್ ತಿಂತೀನಿ, ಲಂಚು, ಡಿನ್ನರ್ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂಡು ಎವ್ರಿ 15 ಡೇಸ್ ನಾವೊಂದ್ಸಲ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ. ಬಿಕಾಸ್ ಎವ್ರಿ ಡೇ ವೆಯ್ಟ್ ರೆಡ್ಯೂಸ್ ಆಗಲ್ಲ ಫ್ರೆಂಡ್ಸ್. ಆಗ್ತೀರಾ ಅಂತಾನೆಲ್ಲ ಇಂಚ್ ಬೈ ಇಂಚ್ ರೆಡ್ಯೂಸ್ ಆಗ್ತಾ ಇರ್ತೀರಾ ನೀವು. ಒಟ್ಟಿಗೆನೇ ಆಗ್ಬಿಡ್ತೀನಿ ನಾನು ಕುಡಿದ ತಕ್ಷಣನೇ ಒಂದು ವಾರದಲ್ಲೇ ಆಗ್ಬಿಡ್ತೀನಿ ಆ ಥರದ್ದು. ನಾನು ಆ ಥರ ಸುಳ್ಳು ಏನೋ ಹೇಳಕ್ ಹೋಗಿಲ್ಲ. ಬಿಕಾಸ್ ಅದು ವರ್ಕೌಟ್ ಕೂಡ ಆಗಿಲ್ಲ. ಬಿಕಾಸ್ ನನಗೇನು ವರ್ಕೌಟ್ ಆಗ್ತಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಮಿನಿಮಮ್ 15 to 30 ಡೇಸ್ ಆದರೂ ಬೇಕು ನಿಮ್ಗೆ ಸ್ವಲ್ಪ ಆದರೂ ರೆಡ್ಯೂಸ್ ಆಗಬೇಕು ನಿಮ್ಮ ವೆಯ್ಟು ಅಂತ ಹೇಳಿದರೆ. ಸೊ ಹಾಗಾಗಿ ನಾನಂದರೆ ಎಕ್ಸಸೈಸ್ ಇದ್ರ ಜೊತೆಗೆ ನಾವು ನಮ್ಮ ಬಾಡಿಗೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್. ಫಾರ್ ಎಕ್ಸಾಂಪಲ್ ಕೆಲವರು ವಾಕ್ ಮಾಡ್ತೀರಾ, ಕೆಲವರು ವಾಕ್ ಮಾಡೋಕ್ಕೆ ಟೈಮ್ ಇರಲ್ಲ, ವರ್ಕಿಂಗ್ ಇರ್ತೀರಾ, ಕೆಲವರು ನಾನ್ ವರ್ಕಿಂಗ್ ಇರೋರಾದ್ರೆ ಇದಕ್ಕೆ ಓಕೆ ಮಾಡ್ಕೊಳ್ಬೋದು. ಅಂದ್ರೆ ಅವ್ರಿಗೂ ಮನೇಲಿ ತುಂಬಾ ಕೆಲಸ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಬಟ್ ಕಂಪೇರ್ ಟು ನಾನ್ ವರ್ಕಿಂಗ್ ಅವ್ರಿಗೆ ಒಂದು ಸೂಟ್ ಆದ್ರೂ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಪರ್ಸನಲ್ ಟೈಮ್ ಅಂತ ಸಿಗುತ್ತೆ. ಬಟ್ ವರ್ಕಿಂಗ್ ಇರೋರಿಗೆ ಆ ಥರ ಪರ್ಸನಲ್ ಟೈಮ್ ಅಂತ ಸಿಗಲ್ಲ. ನಾನು ಕೂಡ ವರ್ಕಿಂಗ್. ಸೊ ನಾನು ವರ್ಕ್ ಮಾಡ್ಕೊಂಡು ನನ್ನ ಡೈಲಿ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನನ್ನ ಪ್ರೊಫೆಷನಲ್ ಲೈಫ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ದಿನನಿತ್ಯ ನಾವು ವೆಯ್ಟ್ ಲಾಸ್ ಆಗ್ಬೋದು, ಪ್ಲಸ್ ನಾವು ಎಷ್ಟು ಹೆಲ್ದಿ ಆಗಿರ್ಬೋದು, ಹೆಲ್ದಿ ಫುಡ್ಸ್ ಯಾವ ರೀತಿ ಸೇವನೆ ಮಾಡ್ಬೋದು. ಅದರಿಂದ ನೆಕ್ಸ್ಟ್ 30 ಡೇಸ್ ನಿಮ್ಗೆ ಕಂಪ್ಲೀಟ್ ಎವ್ರಿ ಡೇ ವಿಡಿಯೋ ಬರ್ತಾ ಹೋಗುತ್ತೆ. ಸೊ ನನಗೆ ಕೂಡ 5 ವರ್ಷದ ಮಗ ಇದ್ದಾನೆ. ಸೊ ಅವನು ಇರ್ತಾನೆ, ಅವ್ನು ಸ್ಕೂಲಿಗೆ ಹೋಗಬೇಕು, ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗ್ತಾರೆ. ಈ ರೀತಿ ಸ್ವಲ್ಪ ತಿಳಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಆಗ ನೋಡಿದಕ್ಕೂ ಈಗ ನೋಡಿದಕ್ಕೂ ನಿಮ್ಗೆ ಸ್ವಲ್ಪ ಅಲ್ಲೂ ಡಿಫ್ರೆನ್ಸ್ ಅನಿಸ್ತಾ ಇದೆ ಅನ್ಕೊಳ್ತೀನಿ. ಈ ರೀತಿ ಆಗಿರುತ್ತೆ ಫ್ಲಾಕ್ಸ್ ಸೀಡ್ಸ್. ಇದೆಲ್ಲ ಜಸ್ಟ್ 50 ಗ್ರಾಮ್ಸ್.
ಸೊ ಕೆಲವರೆಲ್ಲ ಹೇಗೆ ಟೈಮ್ ಸಿಗುತ್ತೆ, ನಾನು ಬಿಸಿ ಇರ್ತೀನಿ, ನಾನು ವರ್ಕಿಂಗು, ನಂಗೆ ಟೈಮ್ ಸಿಗಲ್ಲ ಅಂತಾನೆ ನಾವೇ ನಮ್ಗೆ ಎಕ್ಸ್ಕ್ಯೂಸ್ ಕೊಟ್ಕೊಳ್ತೀವಿ ಫ್ರೆಂಡ್ಸ್. ಬಿಕಾಸ್ ನಾನು ಆ ಥರ ಮಾಡಿದ್ದೆ. ಸೊ ಹಾಗಾಗಿ ಆ ಥರ ಎಕ್ಸ್ಕ್ಯೂಸ್ ಕೊಡೋ ಬದಲು ನಮಗೆ ನಾವು ಟೈಮ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಬೇಕು. ಹೌದು, ನಾವು ವರ್ಕಿಂಗು, ಇವಾಗ ಕೆಲಸ ಇದೆ ಹಾಗಂತ ಹೇಳಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿಲ್ಲ ಅಂದ್ರೆ ಯಾರು ನಮ್ಮ ಆರೋಗ್ಯದ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ ಫ್ರೆಂಡ್ಸ್. ನಮ್ಮ ಆರೋಗ್ಯದ ಬಗ್ಗೆ ನಾವೇ ನೋಡ್ಕೊಳ್ಬೇಕಾಗುತ್ತೆ. ಸೊ ಆರೋಗ್ಯವಾಗಿರ್ಬೇಕು ಅಂದ್ರೆ ಅದಕ್ಕೆ ಏನೇನು ಮಾಡಬೇಕು, ಪ್ಲಸ್ ವರ್ಕ್ ಕೂಡ ಇಂಪಾರ್ಟೆಂಟು. ಆ ವರ್ಕ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಮ್ಮ ಪರ್ಸ್ನಲ್ ಪ್ರೊಫೆಷ್ನಲ್ ಎರಡನ್ನೂ ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಲ್ದಿಯಾಗಿ ಹೇಗಿರೋದು ಅಂತ ನೀವಿನ ನೆಕ್ಸ್ಟ್ 30 ಡೇಸಲ್ಲಿ ಎವ್ರಿ ಡೇ ಕೂಡ ನೋಡ್ಬೋದು. ಬಿಕಾಸ್ ನನಗೆ ಹಾಕ್ಕೊಂಡಿರೋ ಚಾಲೆಂಜ್. ಸೊ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದು. ಎವ್ರಿ ಡೇ ನಾನು ಕೂಡ ಹಾಕ್ತೀನಿ, ಎಷ್ಟು ಅಮೌಂಟ್ ಆಫ್ ವಾಟರ್ ಡ್ರಿಂಕ್ ಮಾಡಬೇಕು, ಏನೇನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ, ಲಂಚ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ, ಸೊ ಮಾರ್ನಿಂಗ್ಗೆ ಎಲ್ಲ ಹೇಗೆ ರೆಡಿ ಮಾಡಿ ಇಟ್ಕೊಳ್ಬೋದು. ಬಿಕಾಸ್ ನನಗೆ ಮಾರ್ನಿಂಗ್ 10 ನಮ್ಗೆ ವರ್ಕ್ ಸ್ಟಾರ್ಟ್ ಆಗಿಬಿಟ್ರೆ ಅಷ್ಟರೊಳಗಡೆನೆ ಎಲ್ಲದನ್ನು ಮಾಡಿ ನಾವು ಇಟ್ಕೊಳ್ಬೇಕು. ಸೊ ಎಷ್ಟು ಗಂಟೆಗೆ ಎದ್ದೇಳೋದು, ಏನು ಮಾಡೋದು, ಪ್ರತಿಯೊಂದನ್ನು ಹೇಗೆ ನಾವು ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಆ ರೀತಿ ನೆಕ್ಸ್ಟ್ 30 ಡೇಸ್ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬೋದು. ಈಗ ಸದ್ಯಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ವೆಯ್ಟ್ ಲಾಸ್ ಪೌಡರ್ ಮಾಡ್ತಾ ಇದ್ದೀನಿ. ಸೊ ಈಗ ಫ್ಲ್ಯಾಕ್ಸ್ ಸೀಡ್ಸ್ ಸ್ವಲ್ಪ ಹುರ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ. ಜೀರಿಗೆ ಹಾಕ್ತಾ ಇದ್ದೀನಿ, ಸೋಂಪು, ಅಜ್ವಾನ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ಲ್ಯಾಕ್ಸ್ ಸೀಡ್ಸ್, ಹುರಿದು ಇಟ್ಟಿರುವಂತಹ ಫ್ಲ್ಯಾಕ್ಸ್ ಸೀಡ್ಸ್. ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಫುಲ್ ಸ್ಮೂತಾಗಿದೆ. ಅದು ಒಂಚೂರು ತರಿ ಅನಿಸುತ್ತೆ ಬಿಕಾಸ್ ನಾವು ಬಿಸಿ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಕುಡಿಯೋದ್ರಿಂದ ಅಷ್ಟೇನಿದಾಗಲ್ಲ. ಪ್ಲಸ್ ನೀವು ಫಸ್ಟ್ ಟೈಮ್ ಈ ಥರ ಪೌಡರ್ ಮಾಡ್ಕೊಂಡು ಕುಡಿತಿರೋದ್ರಿಂದ ನಿಮಗೆ ಒಂದು 15 ಡೇಸ್ಗೆ ಆಗೋಷ್ಟು ಕ್ವಾಂಟಿಟಿ ಮಾತ್ರ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋದು ಎಲ್ಲ 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇದು ನನಗೊಂದು 15 ಡೇಸ್ ಬರ್ಬೋದು. ಬಿಕಾಸ್ ಕೆಲವೊಬ್ರು ಸ್ಟಾರ್ಟ್ ಮಾಡ್ತೀರಾ ಬಿಟ್ಬಿಡ್ತೀರಾ. ಸೊ ನನಗೇನು ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಸೊ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಬಳಸಿದ್ರೆ ಮಾತ್ರ ಸಾಕು ಫ್ರೆಂಡ್ಸ್. ಸೊ ಹಾಗಾಗಿ ನಾನಿದೊಂದು 15 to 20 ಡೇಸ್ಗೆ ಆಗೋಷ್ಟು ಮಾತ್ರ ಮಾಡಿಟ್ಕೊಂಡಿದ್ದೀನಿ. ಸೊ ಎವ್ರಿ ಡೇ 1 ಸ್ಪೂನ್ ಅಂದರೆ 15 ಡೇಸ್ ಆಗುತ್ತೆ ನನಗೆ ಕರೆಕ್ಟಾಗಿ. ಸೊ ಹಾಗಾಗಿ ನಾನು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಜಸ್ಟ್ ಮತ್ತೆ ಇದನ್ನ ಕುಡಿಯುವಾಗ ಏನು ಗೊತ್ತಾ, ಸ್ವಲ್ಪ ಘಾಟ್ ಹೊಡೆಯುತ್ತೆ. ಬಿಕಾಸ್ ಇದರಲ್ಲಿ ಜೀರಿಗೆ ಮತ್ತು ಅಜ್ವಾನ ಮತ್ತು ಸೋಂಪು ಅದೆಲ್ಲ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಘಾಟ್ ಅನಿಸುತ್ತೆ. ಸೊ ತಿಳಿವೆಚ್ಚಿಗಿರೋ ನೀರಲ್ಲಿ ಕುಡಿಯೋಕ್ಕೆ ಹೋಗ್ಬೇಡಿ, ಅಷ್ಟು ರುಚಿ ಅಂತ ಸಿಗಲ್ಲ. ಕೆಲವ್ರಿಗೆ ಟೇಸ್ಟ್ ಇಷ್ಟ ಆಗ್ಬೋದು, ಅಂದರೆ ಅವ್ರು ಯಾವ ರೀತಿ ಇರುತ್ತೆ. ಬಟ್ ನನ್ನ ಪರ್ಸ್ನಲಿ ನನಗೆ ಸ್ವಲ್ಪ ಓಕೆ ಅನಿಸುತ್ತೆ. ನನಗೇನು ಕುಡಿಯೋಕ್ಕೆ ಆ ಥರ ಈ ಥರನ, ಬಿಕಾಸ್ ನಾನು ಕುಡ್ದೆ ಅಭ್ಯಾಸ ಆಗಿದೆ ಆಲ್ರೆಡಿ. ಸೊ ಹಾಗಾಗಿ ಓಕೆ. ನಾನು 1 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ, 1 ಟೇಬಲ್ ಸ್ಪೂನ್. ಈ ರೀತಿ 1 ಗ್ಲಾಸ್ ತಗೊಳ್ತೀನಿ. ಹಾಟ್ ವಾಟರ್ ಹಾಕ್ಕೊಂಡು ಎವ್ರಿ ಡೇ ಮಾರ್ನಿಂಗ್ ಅದನ್ನ ಕುಡಿತೀನಿ. ಕೆಲವರು ಜೇನುತುಪ್ಪ ಹಾಕೊಳ್ಳೋರು ಇರ್ತಾರೆ, ಬಟ್ ನಾನು ಅದನ್ನ ಪ್ರಿಫರ್ ಮಾಡಕ್ ಹೋಗಲ್ಲ. ಬಿಕಾಸ್ ಈಗ ಬರ್ತಾರೋ ಜೇನುತುಪ್ಪ ಎಲ್ಲಾನು ಪ್ಯೂರ್ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಕೆಲವ್ರಿಗೆ ನನಗೆ ಸ್ವಲ್ಪ ಸ್ವೀಟ್ ಅಂದ್ರೇನೆ ಇಷ್ಟ, ನಾನು ಹಾಗೆ ಕುಡಿತೀನಿ ಅಂತ ಹೇಳೋರಿದ್ರೆ 1 ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ಬಟ್ ನಾನೇನು ಮಿಕ್ಸ್ ಮಾಡಲ್ಲ, ಇದನ್ನ ಹಾಗೆ ಹಾಟ್ ವಾಟರ್ ಹಾಕಿ ಹಾಗೆ ಸೇವನೆ ಮಾಡ್ತೀನಿ. ಸೊ ಇದು ನನ್ನ ವೆಯ್ಟ್ ಲಾಸ್ ಪೌಡರ್. ಬನ್ನಿ ಹೇಗಿದೆ ತೋರಿಸ್ತೀನಿ. ಸೊ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ದಿಸ್ ಇಸ್ ದ ವೆಯ್ಟ್ ಲಾಸ್ ಪೌಡರ್. ಸೊ ಇದನ್ನು ಡೈಲಿ ಮಾರ್ನಿಂಗ್ ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಆಗಲಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲನೂ ಸಾಲ್ವ್ ಆಗುತ್ತೆ. ವಯಸ್ಸಾದವರಿದ್ದರೆ ಅವ್ರಿಗೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮಂಥವ್ರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಅವ್ರಿಗೂ ಕೂಡ ಮೆಟಬಾಲಿಸಮ್ ಕಡಿಮೆ ಇದೆ ಅನ್ನೋರಿಗೆ ಕೂಡ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಹೋಮ್ ಮೇಡ್ ವೆಯ್ಟ್ ಲಾಸ್ ಪೌಡರ್ ತುಂಬ ಈಸಿಯಾಗಿ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಅದು ಒಂದು ಅಗಸೆ ಬೀಜನ ಮಾತ್ರ ಸ್ವಲ್ಪ ಹುರಿಬೇಕು, ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಷ್ಟೇ. ಸೊ ದ ವೆಯ್ಟ್ ಲಾಸ್ ಪೌಡರ್ ಇಸ್ ರೆಡಿ. ಸೊ ನಾಳೆಯಿಂದ ಪ್ರತಿದಿನ ನಾವು ಹೇಗೆ ಸೇವನೆ ಮಾಡಬೇಕು, ಏನೇನು ತಗೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ 30 ಡೇಸ್ ಎವ್ರಿ ಡೇ ನೋಡೋಣ ಫ್ರೆಂಡ್ಸ್. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಅಂತ. ಬಟ್ ನಾಳೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಟ್ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ. ಆಫ್ಟರ್ 30 ಡೇಸ್ ಎಷ್ಟು ಆಗಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಇಟ್ ಇಸ್ ಬಿಕಾಸ್ ನನ್ನ ಈ ವ್ಲಾಗ್ ಇವತ್ತಿನ ಕಂಟೆಂಟ್ ಏನು ಅಂದರೆ ಜಸ್ಟ್ ನಾನು ವೆಯ್ಟ್ ಲಾಸ್ ಪೌಡರ್ನ ಮಾಡೋದು ಮಾತ್ರ ಆಗಿತ್ತು.
ಸೊ ಹಾಗಾಗಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ರಾಗಿ ಮಾಲ್ಟ್ ಪೌಡರ್ ಕೂಡ ಮಾಡ್ಕೊಳ್ತೀನಿ, ಬಿಕಾಸ್ ನನಗೆ ಹೆಲ್ದಿಯಾಗಿ ಬೇಕಾಗಿರೋಂಥ ಬ್ರೇಕ್ಫಾಸ್ಟ್ ಅದು. ಸೊ ಯಾವ್ಯಾವ ಬ್ರೇಕ್ಫಾಸ್ಟ್ ನನಗೆ ಹೆಲ್ದಿ ಅನಿಸುತ್ತೆ ಅಂಥದ್ದೆಲ್ಲ ನಾನು ಮಾಡ್ತಾ ಹೋಗ್ತೀನಿ. ಸೊ ಮೇ ಬಿ ಆಫ್ಟರ್ ಈ ವ್ಲಾಗ್ ಆದಮೇಲೆ ನಿಮಗೆ ರಾಗಿ ಮಾಲ್ಟ್ದು ಪೌಡರ್ ಹೇಗೆ ಮಾಡ್ಕೊಳ್ಳೋದು, ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಅದನ್ನೇ ನಾವು ಡೈಲಿ ಬ್ರೇಕ್ಫಾಸ್ಟಾಗಿ ಯೂಸ್ ಮಾಡೋವಂಥ ಪ್ಲ್ಯಾನ್ ಕೂಡ ಇದೆ ನನಗೆ. ಸೊ ನಾನೇನೇನು ಹಾಕ್ಕೊಂಡಿದ್ದೀನಿ, ನಾನು ಹೇಗೆ ಕುಡಿತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ, ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಕೆಲವ್ರು ಮಾಡ್ತಾರೆ, ಅಯ್ಯೋ ಯಾಕೆ ಮಾಡೋದು, ಅಯ್ಯೋ ಇದೆಲ್ಲ ವರ್ಕೌಟ್ ಆಗುತ್ತೋ ಇಲ್ವೋ, ನಾನು ಯಾಕೆ ಮಾಡೋಕ್ಕೆ ಹೋಗಲಿ ಅಂತ ದಯವಿಟ್ಟು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಸೊ ನೀವು ನಿಮ್ಗೆ ಹೆಲ್ದಿ ಆಗಿರಬೇಕು ಅಂದರೆ ಈ ಥರ ಏನಾದರೂ ಯೂಸ್ ಮಾಡಲೇಬೇಕು. ಅಂದರೆ ನನ್ನದೇ ವಿಡಿಯೋ ನೋಡಿ ಅಂತ ನಾನು ಯಾವುದೂ ಹೇಳಲ್ಲ, ಬಟ್ ಹೆಲ್ದಿಯಾಗಿರೋ ಅಂತ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಸಿಕ್ಕರೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನಾನು ಪರ್ಸ್ನಲಿ ಇನ್ನೂ ಹೆಲ್ದಿಯಾಗಿರಬೇಕು, ಹೆಲ್ದಿ ಫುಡ್ಸ್ನೇ ಸೇವಿಸಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ವೆಯ್ಟ್ ಲಾಸಿಂದನೇ ಸ್ಟಾರ್ಟ್ ಮಾಡೋಣ ಅದನ್ನು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಮದುವೆ ಆದಾಗಿದ್ದಿದ್ದು ವೆಯ್ಟ್ 42 kgs ಫ್ರೆಂಡ್ಸ್. ಅದಾದಮೇಲೆ ಮಗು ಆಯಿತು, ಅದೆಲ್ಲ ಆದಾಗ ನಮಗೆ ಆ ಫೇಸ್ನ ದಾಟ್ಕೊಂಡು ಬರಬೇಕಾದ್ರೆ ನಮಗೆ ನಾವು ಇಂಪಾರ್ಟೆಂಟ್ ಅಂತ ಅನ್ಸೋದೇ ಇಲ್ಲ. ಅಯ್ಯೋ ನನ್ನ ಮಗು ಚೆನ್ನಾಗಾದ್ರೆ ಸಾಕು, ಮನೇಲಿ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು, ನಾನು ಕೆಲಸ ಮಾಡಬೇಕು, ಎಲ್ಲ ವರ್ಕ್ ಟೆನ್ಷನು ಪ್ರೆಷರ್ ತೊಗೊಂಡಾದ್ಮೇಲೆ ನಮ್ಮನ್ನು ನಾವು ಕೇರ್ ಮಾಡೋದು ಮರ್ತೇ ಹೋಗ್ತೀವಿ, ಬಿಟ್ಟೇ ಬಿಡ್ತೀವಿ. ಬಟ್ ಒನ್ ಟೈಮ್ ನಮ್ಗೆ ಅನಿಸುತ್ತೆ, ನಾನು ಹೇಗಿದ್ದೆ, ಯಾಕೆ ಈ ಥರ ಅದೇ, ಬೇರೆ ನಮ್ಮ ಫ್ರೆಂಡ್ಸ್ನೇ ನೋಡಿದ್ರೆ ಅವರೆಲ್ಲ ಇನ್ನೂ ಹೇಗಿದ್ದಾರೆ, ನಾನು ಯಾಕೆ ಈ ರೀತಿ ಆಗಿಬಿಟ್ಟೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ಫೀಲ್ ನಿಮಗೆ ಯಾವತ್ತೂ ಬರಬಾರ್ದು. ಅಂದರೆ ನಿಮ್ಮ ಬಗ್ಗೆ ನೀವು ಕೂಡ ಕಾಳಜಿನ ವಹಿಸ್ಬೇಕು. ನಮ್ಗೇನು ಅಷ್ಟೊಂದು ಅಂತ ಏನು ಏಜ್ ಅಂತ ಆಗಿರಲ್ಲ. ಸೊ ನಾವು ಕೂಡ ಹೆಲ್ದಿ ಫಿಟ್ ಆ್ಯಂಡ್ ಫೈನ್ ಆಗಿ ನಾವು ಕೂಡ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಅದರ ಪ್ರಯತ್ನದಲ್ಲಿ ನಾನು ಕೂಡ ಇದ್ದೀನಿ. ಸೊ ನೀವು ಕೂಡ ನನ್ನ ಜೊತೆ ಬನ್ನಿ, ಇಬ್ರು ಒಟ್ಟಿಗೆ ಸೇರಿ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ 30 days ಚಾಲೆಂಜ್ ಇಟ್ಕೊಳ್ಳೋಣ. ಎಲ್ಲರೂ ನೀವು ಅಪ್ಡೇಟ್ಸ್ ಮಾಡ್ತಾರೆ, ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಅನಿಸಿದ್ರೆ. ಸೊ ನನಗೇನು ಅನಿಸುತ್ತೆ ಅದು ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ನೋಡೋಣ, ನೆಕ್ಸ್ಟ್ 30 days ಸಿಗೋಣ. ಆಮೇಲೆ ಎಷ್ಟು ವೆಯ್ಟ್ ಲಾಸ್ ಆಯಿತು, ಯಾರ್ಯಾರು ಸ್ಟಾರ್ಟ್ ಮಾಡಿದ್ರಿ, ಹೇಗಾಯಿತು, ನಿಮ್ಮ ಪರ್ಸನಲ್ ಒಪಿನಿಯನ್ಸ್ನ ನೀವು ಕೂಡ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ವೇ ಇದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ವೇ ಗೊತ್ತಿದ್ರೆ ನೀವು ಕೂಡ ತಿಳಿಸ್ಕೊಡಿ. ಬಿಕಾಸ್ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಮ್ಗೇನು ಗೊತ್ತೋದು ನಾವು ಹೇಳೋಣ, ಬೇರೆಯವ್ರಿಗೆ ಏನು ಗೊತ್ತೋದು ನಾವು ಕೂಡ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.